ಗೈಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಮಲ್ಲೇಶ್ವರಮಲ್ಲಿ ಹೋಗಿ ಕೆಲಸ ಮಾಡಿ ಸ್ವಲ್ಪ ದುಡ್ದಿದೆ. ಆ ದುಡ್ಡು ಇವಾಗ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಇವಾಗ ನಾನು ಇಲ್ಲೊಂದು ಶಾಪಿಗೆ ಬಂದಿದ್ದೀನಿ. ಕೆಲವು ಐಟಮ್ಸ್ ಎಲ್ಲ ತೊಗೊತಾ ಇದ್ದೀನಿ. ಏನೆಲ್ಲ ತೊಗೊತೀನಿ, ಏನು ಮಾಡ್ತೀನಿ ಅಂತ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಲ್ಲ ಶಾಪ್ಗೆ. ಫೈನಲಿ ಎಲ್ಲ ತೊಗೊಂಡಾಯಿತು ಐಟಮ್ಸ್ ಎಲ್ಲ. ಇವಾಗ ಡೈರೆಕ್ಟು ಒಂದು ಪ್ಲೇಸ್ ಇದೆ, ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಅರ್ಥ ಆಗುತ್ತೆ. ಸೊ ಬನ್ನಿ ಹೋಗೋಣ. ಐಟಮ್ಸ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಈಗ. ಇವಾಗ ಹೋಗೋಣ. ಅಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಫಸ್ಟ್ ಹೋಗ್ಬಿಟ್ಟು ಇದು ಏನಕ್ಕೆ ಹೋಗೋಣ ಅಂತಿದೆ ಅಂತ ನಿಮ್ಗೆ ಅರ್ಥ ಆಗಲ್ಲ. ಅಲ್ಲಿ ಲೊಕೇಶನ್ಗೆ ಹೋದ್ಮೇಲೆ ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂದಿಷ್ಟು ಕೆಲಸ ಮಾಡಿ ಸ್ವಲ್ಪ ಹಣನ ಸಂಪಾದನೆ ಮಾಡಿದ್ದು. ಆ ದುಡ್ಡಿನ ಜೊತೆ ನಾವು ಒಂದಿಷ್ಟು ದುಡ್ಡು ಹಾಕಿ ಕೆಲವೊಂದು ಐಟಮ್ಸ್ನ ತೊಗೊಂಡು ಇವತ್ತೊಂದು ಗೌರ್ಮೆಂಟ್ ಸ್ಕೂಲ್ಗೆ ಬಂದಿದ್ದೀವಿ. ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಬಂದಿದ್ದೀವಿ, ಏನು ಐಟಮ್ಸ್ ತೊಗೊಂಡಿದ್ದೀವಿ, ಇಲ್ಲೇನು ಮಾಡ್ತೀವಿ ಅಂತ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ರೋ, ಆರಾಧ್ಯ ಒಂದು ಟೀಚರ್ ಸ್ಕೂಲು. ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಂದೊಂದು ಚಿಕ್ಕ ಮನವಿ. ಈ ಶೂಟಲ್ಲಿ ನಮ್ಮ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಆದ ಕಾರಣ ಕೆಲವೊಂದು ಕಡೆ ಮಕ್ಕಳು ಮಾತಾಡಿರೋ ವಾಯ್ಸ್ ಎಲ್ಲೂ ಕ್ಯಾಪ್ಚರ್ ಆಗಿಲ್ಲ. ಅದಕ್ಕೆ ನಾನು ಕೆಲವೊಂದು ಕಡೆ ನನ್ನ ವಾಯ್ಸ್ನ ಕೊಟ್ಟು ಅಲ್ಲೇನು ನಡೀತೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಹೆಂಗಿದ್ದೀರಾ? ಆರಾಮ? ಎಕ್ಸಾಮ್ ಎಲ್ಲ ಎಕ್ಸಾಮ್ಗೆ ಹೆಂಗೆ ಹೋಗ್ತದೆ ಪ್ರಿಪ್ರೇಷನ್ ಎಲ್ಲ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಎಷ್ಟು ಜನಕ್ಕೆ ಚೆನ್ನಾಗಿಲ್ಲ? ಕೈ ಎತ್ತಿ. ಚೆನ್ನಾಗಿಲ್ಲ. ಓಕೆ, ನಿಂತ್ಕೊಳ್ಳಿ. ಯಾಕೆ ಬ್ರೋ ಎಕ್ಸಾಮ್ ಚೆನ್ನಾಗಿಲ್ಲ? ಸುಮ್ಮನೆ ನಂಗೆ ಬೇಜಾರು ಅಂದರೆ ಓದಕ್ಕೆ ಬೇಜಾರ ಇಲ್ಲ ಪ್ರಿಪ್ರೇಷನ್ ಸರಿ ಹೋಗ್ತಲ್ಲ ಅಂತ? ಪ್ರಿಪ್ರೇಷನ್ ಸರಿ ಏನಕ್ಕೆ ಸರಿ ಆಗ್ತಲ್ಲ? ಏನು ಅಂತ ಗೊತ್ತಿಲ್ಲ. ಫಸ್ಟಿಂದಾನೇ ಓದಿಲ್ಲ, ಇವಾಗ ಲಾಸ್ಟಲ್ಲಿ ಬಂದು ಮೋಸ್ಟ್ಲಿ ಅವ್ರು ಯಾರೋ ನಮ್ಮ ಸಂಘದ ಕಾರ್ಯಕರ್ತನೇ ಇರಬೇಕು. ಓಕೆ, ಇನ್ನೂ ಟೈಮ್ ಇದೆ, ಆರಾಮ ಓದ್ಕೊಳ್ಳಿ. ನೆಕ್ಸ್ಟ್ ಯಾವ ರೀತಿ? ಓಕೆ, ಇಬ್ಬರೇ ಎದೊಳಿ. ಓಕೆ, ಎದೊಳಿ ಪಟ್ಟ 7 ನಿಮಿಷ ಎದೊಳಿ, ಏನಾಗಲ್ಲ. ಓಕೆ, ನಿಮ್ಮ ಹೆಸರು? ನಿಶಾಲ್. ಸಾರಿ, ನಿಶಾಲ್. ಏನು ಇಷ್ಟ ಇಟ್ಟಿದ್ದೀರಾ? ನೀವು ಗುಳ್ಳ ಇದ್ದೀರಾ? ಓಕೆ, ಏನಕ್ಕೆ ಬ್ರೋ ಪ್ರಿಪ್ರೇಷನ್ಗೆ ಕಷ್ಟ ಆಗ್ತಾ ಇದೆಯಾ? ಓದಕ್ಕೆ ಬರಲ್ಲ ಅಂದರೆ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಓಕೆ, ಯಾವ ಸಬ್ಜೆಕ್ಟ್ ಕಷ್ಟ ಇದೆ ನಿಮಗೆ? ಮ್ಯಾಥ್ಸು ಕನ್ನಡ. ಇನ್ನು ಮಿಕ್ಕಿದೆಲ್ಲ ಈಸಿ ಇದೆ. ಓಕೆ, ಟ್ರೈ ಮಾಡಿ, ನಾ ಟೈಮ್ ಇದೆ, ಆರಾಮ ಓದ್ಕೊಳ್ಳಿ, ಟೆನ್ಷನ್ ಮಾಡ್ಕೊಂಬಿಡಿ, ಆಯಿತಾ? ಓಕೆ, ಆ್ಯಕ್ಚುಲಿ ಇವತ್ತು ನಾನು ಬಂದಿರೋದು ಏನಕ್ಕಂದರೆ, ಇವಾಗ ಹೆಂಗಿದ್ರು ನಿಮಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ, ಈ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು. ಸೊ ನಿಮ್ಮ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಅಂದರೆ ಇವಾಗ ಕೆಲವರಿಗೆ ಎಕ್ಸಾಮ್ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಒಂದು ಸ್ವಲ್ಪ ಗೇಮ್ಗಳು ಆಡಿ ಹಂಗೆ ಆ ಸ್ಟ್ರೆಸ್ನ ರಿಲೀಫ್ ಮಾಡೋದ ಅಂತ ಬಂದಿದ್ದೀನಿ. ಲಾಸ್ಟ್ ವೆಂಚರ್ ಏನೋ ಗೊಣಗ್ತಾ ಇದ್ದಾರೆ. ನೀವು ಬಿಟ್ಟರೆ ಸಾಕ್ಬ್ರು, ಅದೇ ಸ್ಟ್ರೆಸ್ ಕಮ್ಮಿ ಆದಂಗೆ ಅಂತ. ಇವಾಗ ಓಕೆ, ಒಂದು ನಿಮಿಷ. ಇವಾಗ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ, ಇವಾಗ ಪ್ರೈವೇಟ್ ಸ್ಕೂಲ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಸ್ಪೆಷಲಾಗಿ ಟ್ಯಾಲೆಂಟ್ ಅನ್ನೋದಾಗಲಿ ಇಲ್ಲ ಒಂದು ಧೈರ್ಯ ಅನ್ನೋದಾಗಲಿ ಜಾಸ್ತಿ ಇರುತ್ತೆ. ಸೊ ಇವಾಗ ಇಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಒಂದು ಇಂಡಿವಿಜುವಲ್ ಸ್ಕಿಲ್ಸ್ ಅಂತ ಇರುತ್ತೆ, ಟ್ಯಾಲೆಂಟ್ ಅಂತ. ಸೊ ನಿಮ್ಮಲ್ಲೇ ಯಾರ್ಯಾರಿಗೆ ಏನೇನು ಟ್ಯಾಲೆಂಟ್ ಇದೆ, ಇಂಡಿವಿಜುವಲ್ ಟ್ಯಾಲೆಂಟ್? ಆನೆಸ್ಟಾಗಿ ಮಾತಾಡಿ, ಆನೆಸ್ಟಾಗಿ ಕೈ ಎತ್ತಿ. ಅಂದರೆ ಇಲ್ಲಿಗೆ ತಕ್ಕನಂಗೆ ಗೇಮ್, ಅಂದರೆ ಇಲ್ಲಿ ಗೇಮ್ ಆಚೆ ಆಡೋ ಗೇಮ್ ಆಗಲ್ಲ, ಇಲ್ಲಿ ಪ್ರೆಸೆಂಟ್ ಏನು ಮಾಡೋಕ್ಕಾಗುತ್ತೆ? ಸಾಂಗ್ ಆಡ್ತೆ, ಬನ್ನಿ ಬ್ರೋ ನೀವು. ಓಕೆ ಬ್ರೋ, ನಿಮ್ಮ ಹೆಸರು? ತರುಣ್ ಕುಮಾರ್. ಓಕೆ, ಹೆಂಗೆ ಪ್ರಿಪೇರ್ ಆಗ್ತಾಯಿದ್ರಿ ಎಕ್ಸಾಮ್ಗೆಲ್ಲ? ಚೆನ್ನಾಗಿ ಆಗ್ತಾಯಿದ್ದೀರಾ? ಎಲ್ಲಿಂದ ಬರ್ತಾಯಿರೋದು? ನಿಮ್ಮ ಮನೆ ಇರೋದಲ್ಲಿ? ಮಂಜುನಾಥ್ ನಗರ್. ಬ್ರೋ ಸ್ವಲ್ಪ ಮಾತಾಡ್ಬೇಡಿ, ಆಯಿತಾ? ಮಂಜುನಾಥ್ ನಗರಿಂದ. ಓಕೆ, ಇವಾಗ ನೀವು ಸಾಂಗ್ ಚೆನ್ನಾಗಿ ಆಡ್ತೀರಾ? ಓಕೆ ಬ್ರೋ, ನಿಮ್ಮ ಫೇವ್ರೇಟ್ ಸಾಂಗು ಯಾವುದೋ ಒಂದು ಒಳ್ಳೆ ಸಾಂಗ್ ಆಡಿ. ರೆಡಿನಾ? ಕೇಳಕ್ಕೆ ರೆಡಿನಾ? ಆಡಿ ಬ್ರೋ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಮಿಳಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ, ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ,
ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಕ್ಲಾಸ್ ಮಾಡಿ. ಓಕೆ, ಚೆನ್ನಾಗಿ ಆಡಿದೆ ಆಯಿತಾ. ನೆಕ್ಸ್ಟ್ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಅಕಸ್ಮಾತ್ ಎಜುಕೇಷನ್ ಅಂದರೆ ಇವಾಗ SLC ಅಂತಲ್ಲ, ಏನೇ ಫೀಲ್ಡಲ್ಲಿ ಹೋಗಿ ನಿಮ್ಗೆ ಏನಾರ ಎಜುಕೇಷನ್ ಸಕ್ಸಸ್ ಆಗಿಲ್ಲ ಅಂದರೆ ಇದನ್ನು ಬ್ಯಾಕಪ್ ಆಗಿ ಇದನ್ನ ಈಗಲಿಂದ ಕಂಟಿನ್ಯೂ ಮಾಡಿ ಆಯಿತಾ. ಗುಡ್ ಲಕ್. ಓಕೆ, ನೆಕ್ಸ್ಟ್ ಬೇರೆ 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 ಈ ಇಬ್ಬರು ಹೆಣ್ಮಕ್ಳಿಗೆ ನಾನು ನಿಮ್ಮಲ್ಲಿ ಏನು ಹಿಡ್ಡನ್ ಟ್ಯಾಲೆಂಟ್ ಇದೆ ಅಂತ ಕೇಳಿದಾಗ ಅವರಿಬ್ರು ನಾವು ಡ್ಯಾನ್ಸ್ ಆಡ್ತೀವಿ ಅಂತ ಹೇಳಿದ್ರು. ಕಾಮನ್ ಆಗಿ ನಾನು ನಾರ್ಮಲ್ ಡ್ಯಾನ್ಸೇ ಅನ್ಕೊಂಡೆ, ಬಟ್ ಇವರಿಬ್ರು ಆಡಿದ ಡ್ಯಾನ್ಸಿಗೆ ನಾನಂತೂ ಫುಲ್ ಫಿದಾ ಆದೆ. ಇವ್ರು ಹೆಂಗ್ ಡ್ಯಾನ್ಸ್ ಆಡ್ದಂತ ನೀವೇ ಮುಂದಕ್ಕೆ ನೋಡಿ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನೋಡಿದ್ರಲ್ಲ, ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಟ್ಯಾಲೆಂಟು ಎಲ್ಲಾದ್ರಲ್ಲೂ ಚೆನ್ನಾಗೇ ಇರುತ್ತೆ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಅಂದರೆ ನಿಮ್ಮ ಕ್ಲಾಸಲ್ಲಿ ಇರೋ ಇಂಡಿವಿಜುವಲ್ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅಂದರೆ ಯಾರು? ನಾನು ಅನ್ನೋರು ಕೈ ಎತ್ಬೋದು. ಇವರಾ? ಬನ್ನಿ ಬ್ರೋ, ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ ಬೇಗ ಬನ್ನಿ. ಓಕೆ, ಇವ್ರ ಕೈಲಿ ಇಲ್ಲೇನು ಮಾಡಿಸ್ಬೋದು? ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಡ್ಯಾನ್ಸ್ ಚೆನ್ನಾಗಿ ಆಡ್ತಾರಾ? ಇಲ್ವಾ? ಒಂದು ನಿಮಿಷ ರೀ. ಗರ್ಲ್ಸ್ ಏನು ಮಾಡ್ತಾರೆ ಚೆನ್ನಾಗಿರು? ಇರಿ ನಿಮಿಷ. ಏನು ಕಮೆಂಟ್ ಚೆನ್ನಾಗಿ ಹೊಡಿತಾರೆ. ಓಕೆ ಓಕೆ ಓಕೆ, ಇವಾಗ ಯಾರಿಗಾದ್ರೂ ಇಲ್ಲಿ ಕರೆದು ಏನೋ ಮಾತಾಡಿ ಅಂದರೆ ತುಂಬ ಕಷ್ಟ ಇರುತ್ತೆ ಆಯಿತಾ. ಎಲ್ಲರೂ ಹಿಂಗೆ ಕೂತ್ಕೊಂಬೇಡಿ, ಯಾಕಂದರೆ ಇವ್ರಿಗೆ ಇಲ್ಲಿ ಫುಲ್ಲು ಬೆವರ್ತಾ ಇದೆ, ಹಿಂದೆ ನಂಗೆ ಫೀಲ್ ಆಗ್ತದೆ. ಓಕೆ, ಇವ್ರ 3 ಜನದಲ್ಲೇ ಯಾರಲ್ಲೇ ತುಂಬ ಹಿಡನ್ ಟ್ಯಾಲೆಂಟ್ ಇದೆ? ಇವರಾ? ಇಶಾಲ್. ಹಾಂ, ಓಕೆ ಬ್ರೋ, ನಿಮ್ಮಲ್ಲೇ ಹಿಡನ್ ಟ್ಯಾಲೆಂಟ್ ತುಂಬ ಇದೆ ಅಂತ ಇದ್ದಾರೆ. ಒಂದು ಸೆಕೆಂಡ್. ಇವಾಗ ನೀವೇನು ಮಾಡಿ, ಇವಾಗ ನೀವು ಇವರಿಬ್ರು ಜೊತೆ ಸೇರಿ ಒಂದೊಳ್ಳೆ ಸ್ಟೆಪ್ ಹಾಕಿ, ಯಾವ್ದಾದ್ರು. ಓಕೆ, ಡ್ಯಾನ್ಸ್ ಆಡಕ್ ಬರಲ್ಲ, ಬೇಕಿದ್ರೆ ಅವ್ನು ಆಡ್ತಾನೆ ನೋಡಿ. ಓಕೆ, ಅವರೇ ನಿಮ್ಗೆ ಹೇಳ್ಕೊಡ್ತಾರೆ, ನೀವು ಇಬ್ರು ಆಡಿ. ಹಾಂ, ಅಲ್ಲ, 3 ಜನ ಸೇರಿ ಆಡಿ, ಜಾಸ್ತಿ ಬೇಡ, ಬರೀ 8 ಸೆಕೆಂಡ್ಸ್. ಓಕೆನಾ? ಅದಕ್ಕೆ ಮೇಲೆ ಹಾಕಿದ್ರೆ ನಂಗೆ ಕಾಪಿ ರೈಟ್ಸ್ ಬರುತ್ತೆ. ಓಕೆನಾ? ಓಕೆ ಫೈನ್. ಇವಾಗ ಯಾವ ಸಾಂಗ್ ಬೇಕು ಬ್ರೋ? ಇಲ್ಲ, ಒಂದು ಒಳ್ಳೆ ಐಡಿಯಾ ಕೊಡ್ಲಾ? ಅಂದರೆ ನಾವು ಸ್ಕೂಲಲ್ಲಿ ಇದ್ದಾಗ ಬೆಂಚ್ ಮೇಲೆ ಟಮಟೋಡಿ ಅಂದರೆ ಬೀಟ್ಸ್ ಹೊಡಿತಾರೆ, ಇಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದವು. ಅವನು ಓಕೆನಾ? ಇವಾಗ ಅಲ್ಲ, ಬಾಯ್ಸು ಬೀಟ್ಸ್ ಹೊಡಿತಾರೆ, ನೀವೊಂದೆರಡು ಸ್ಟೆಪ್ ಹಾಕಿ. ಹೊಡಿತೀರಾ? ಈ ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ ಫೈನ್. ಓಕೆ, ಬನ್ನಿ ಬ್ರೋ. ಗುಡ್ ಕ್ಲಾಪ್ಸ್ ಹೊಡೀರಿ ಒಂದು. ನೆಕ್ಸ್ಟ್ ಬನ್ನಿ ಇಲ್ಲಿ. ನೆಕ್ಸ್ಟ್ ಟೈಮು ಯಾರನ್ನ ಕರೆದು ಏನಾರ ಮಾಡಿ ಅಂತ ಹೇಳಿದಾಗ ಅಲ್ಲಿ ನಿಮ್ಗೆ ಏನು ಬರುತ್ತೋ ನಿಮ್ಮ ಟ್ಯಾಲೆಂಟ್ನ ಅಲ್ಲಿ ತೋರಿಸಿ, ಯಾಕಂದರೆ ಆಪರ್ಚುನಿಟಿ ಎಲ್ಲ ಟೈಮ್ ಸಿಗಲ್ಲ. ಓಕೆನಾ? ಗುಡ್. ಏನು ಬ್ರೋ, ಆಡ್ತೀನಿ ಅಂತ ಬಂದೆವು, ಹಂಗೆ ಹೋಗ್ತಿದ್ದೀರಾ? ನೀವೇ ತಾನೇ ಆಡ್ತೀರಂದ್ರಿ? ಹೌದು. ಓಕೆ ಫೈನ್. ಓಕೆ, ಲಾಸ್ಟ್ ಬೆಂಚರ್ಸ್ ಇಬ್ರು ಬೇಗ ಬನ್ನಿ. ಫಸ್ಟ್. ಓಕೆ ಬ್ರೋ, ಇವರಲ್ಲಿ ಏನು ಟ್ಯಾಲೆಂಟ್ ಇದೆ? ಲಿಪ್ಲಿಂಕ್. ಲಿಪ್ಸಿಂಕ್ ಮಾಡ್ತಾರಾ? ಓಕೆ ಬ್ರೋ, ಇವಾಗ ನೀವು ಲಿಪ್ಸಿಂಕ್ ಮಾಡಿ, ಹುಡುಗಿರಲ್ಲಿ ಯಾರನ್ನ ಬ್ಯಾಕ್ ಗ್ರೌಂಡಲ್ಲಿ ಹಾಡಿ. ನೀವು ಬರೀ ಲಿಪ್ಸಿಂಕ್ ಮಾಡಿ ಅಷ್ಟೇ, ನೀವು ಅಲ್ಲೇ ಕೂತ್ಕೊಂಡು ಆಡಿ. ಹಾಂ, ಅಲ್ಲ ಸಾರಿ, ಅಲ್ಲ ಗೊತ್ತಾಗ್ಬೇಕಲ್ಲ. ಓಕೆ, ಫೋಕಸ್ ಅವ್ರು ಇರಲಿ. ಓಕೆ, ಯಾರನ್ನ ಒಬ್ರು ನೀವು ಆಡಿ. ರೆಡಿ? 3, 2, 1 ಸ್ಟಾರ್ಟ್. ಮಾಯಾವಿ ಮಿನಗು ನೀನು ತಂಗಾಳಿ
ಎದೆಯ ಗುನಿಗೆ ತಡಗು ನೀನಾದೆ ನೀನಾ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯ ಆಸೆ ನನ್ನ ಎದೆಗೆ ಬಿಡಿಸೋ ಮಾತು. ಓಕೆ, ಇವಾಗ ಇವ್ರಿಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗಿಲ್ಲ ಹುಡುಗಿ ವಾಯ್ಸ್ ಆಡಿದ್ರಿಂದ. ಓಕೆ, ಹುಡುಗನ ವಾಯ್ಸಲ್ಲಿ ಒಂದ್ಸತಿ ಆಡ್ಸೋದು ಆಯಿತಾ ಬ್ರೋ? ಸ್ವಲ್ಪ ಫೇಸ್ ರಿಯಾಕ್ಷನ್. ಓಕೆ, ಇವಾಗ ಬಾಯ್ಸ್ ಮಾಯಾವಿ ಮಿನುಗು ನೀನು ಮುಂಜಾನೆ ಬಿಸಿಲು ನೀನು ಸಾಗರದ ಬಾನಿನಲ್ಲಿ ತಂತೈಸೋ ಆವಳಿ ಗಾಳಿ ಎದೆಯ ದುನಿಗೆ ಬೆಳಕು ನೀನೆ ನೀನಾದೆ ನೀನಾದೆ ಯಾ. ಓಕೆ, ಕ್ಲಾಪ್ಸ್ ಕ್ಲಾಪ್ಸ್ ಕ್ಲಾಪ್ಸ್. ಎಕ್ಸಾಮ್ ಪ್ಯಾಡ್ನ ಎಲ್ಲರೂ ಕೊಟ್ಟು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋದು. ಬನ್ನಿ. ಚಲಿಸುವ ಕಾಲವು ಕಲಿಸುವ ಪಾಠವ. ಗೈಸ್, ನಾವು ಎಕ್ಸಾಮ್ ಪ್ಯಾಡು ಅವ್ರ ಕೈ ಕೊಡ್ತಾ ಇರುವಾಗ ಆ ಮಕ್ಕಳ ಮುಖದಲ್ಲಿ ಇದ್ದಿದ್ದು ಖುಷಿ ಅಂತೂ ನೆಕ್ಸ್ಟ್ ಲೆವೆಲ್. ಆ ಖುಷಿ ನೋಡಿ ನಮಗೆ ಇನ್ನೂ ಏನಾರ ಈ ಮಕ್ಕಳಿಗೆ ಏನಾರ ಮಾಡ್ಬೇಕಂತ ಫೀಲ್ ಆಗ್ತಾಯಿತ್ತು. ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಎಂದಿಗೋ. ಅಂದರೆ ಬರೀ ಓದೋದ್ರಲ್ಲಿ ಮಾತ್ರ ಇರಬೇಡಿ, ಬೇರೆ ಆ್ಯಕ್ಟಿವಿಟೀಸಲ್ಲೂ ಇರಿ. ಆಮೇಲೆ ಗುಡ್ ಆರ್ ಬ್ಯಾಡ್, ಎಕ್ಸಾಮ್ ಪಾಸು ಫೇಲು ಯಾರು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಆಯಿತಾ. ಆರಾಮಾಗಿರಿ. ಯಾಕಂದರೆ ಇವಾಗ SLC ಫೇಲ್ ಆಗಿದ ತಕ್ಷಣ ಲೈಫ್ ಮುಗೀತು ಅನ್ಕೊಂಬೇಡಿ. ಯಾಕಂದರೆ ಇವಾಗ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬೆಟರ್ ಆಪ್ಷನ್ಸ್ ತುಂಬ ಇದೆ, ಅಂದರೆ ಟ್ಯಾಲೆಂಟ್ ತುಂಬ ಇರುತ್ತೆ ಆಯಿತಾ. ಯಾರು ಡಿಪ್ರೆಷನ್ಗೆ ಹೋಗಬೇಡಿ ಆಯಿತಾ, ಸ್ಪೆಷಲಿ ಹೆಣ್ಮಕ್ಳಿಗೆ ಆಯಿತಾ. ಓಕೆ ಫೈನ್, ಇವಾಗ ನಾನು ಹೊರಡೋ ಟೈಮ್ ಬಂತು, ಅಂದರೆ ಮನೆಗೆ ಹೋಗೋ ಟೈಮ್ ಬಂತು. ಓಕೆ, ಇವಾಗ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ನಿಮ್ಮೆಲ್ರಿಗೂ? ಮಾರ್ಚ್ 18 ಓಕೆ, ಅಂದರೆ ಮಾರ್ಚ್ 18 ಮುಗಿಯೋದು ಏಪ್ರಿಲ್ 18 ಏಪ್ರಿಲ್ 2. ಓಕೆ, ಎಲ್ಲರಿಗೂ ಎಲ್ಲ ಸಬ್ಜೆಕ್ಟು ಈಸಿಯಾಗಿದೆಯಲ್ಲ, ಯಾವುದು ಕಷ್ಟ ಅಂತಲ್ಲ? ಸಾರಿ, ಮ್ಯಾಥ್ಸ್ ಒಂದು ಕಷ್ಟ ಇದೆ, ಬಿಟ್ಟರೆ ಸೈನ್ಸು ಈ ಥರ. ಓಕೆ, ಇನ್ನು ನಿಮಗೆ ಟೈಮ್ ಇದೆ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಇನ್ನೂ ನಿಮಗೆ ಟೈಮ್ ಇದೆ, ಆದಷ್ಟು ಟೈಮು. ಅಂದರೆ ಇವಾಗ ಮಾರ್ಚ್ 18 ಅಂದರೆ ಇನ್ನೂ ಅರೌಂಡ್ ಒಂದು 16 days ಟೈಮ್ಸ್ ಇದೆ. ಅಂದರೆ ಸ್ಟಡಿ ಅಂದರೆ ಮಧ್ಯ ಗ್ಯಾಪ್ ಇರುತ್ತಲ್ಲ, ಇವಾಗ ಮ್ಯಾಥ್ಸ್ ಆದಮೇಲೆ ಸೈನ್ಸ್ ಆದಮೇಲೆ ಸಮಥಿಂಗ್ ಈ ಥರ. ಸೊ ಆ ಟೈಮಲ್ಲಿ ನೀವು ಇನ್ನೂ ಸ್ವಲ್ಪ ನಿಮ್ಮ ಫ್ಯಾಕಲ್ಟೀಸ್ನ ಬಂದು ಕೇಳಿದ್ರೆ ಅವ್ರು ಹೇಳ್ಕೊಡೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ಪಾಸಾಗಿ. ಇಫ್ ಇನ್ ಕೇಸ್ ಈ ಸ್ಕೂಲಲ್ಲೇ ಯಾರು ಟಾಪರ್ ಇದ್ದಾರೋ ಅವ್ರಿಗಿಂತ ಒಳ್ಳೆ ಮಾರ್ಕ್ಸ್ ಯಾರನ್ನ ತೆಗೆದಿರೋ ಫಸ್ಟ್ ಪರ್ಸನ್ಗೆ ನಮ್ಮ ಕಡೆಯಿಂದ ಏನಾದರೂ ಆದಷ್ಟು ನಾವು ಮಾಡ್ತೀವಿ, ಇದು ಪ್ರಾಮಿಸ್. ಓಕೆನಾ? ಸೊ ಅದು ಬಾಯ್ಸ್ ಆದರೂ ಓಕೆ, ಗರ್ಲ್ಸ್ ಆದರೂ ಓಕೆ. ಕ್ಲಾಸಲ್ಲ, ನಿಮ್ಮ ಸ್ಕೂಲಲ್ಲಿ ಇವಾಗ ಒಂದು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಗೊತ್ತಾ, ಪ್ರತಿ ವರ್ಷ ಈ ಥರ ಇಂತಿಂಥವ್ರು ಟಾಪರ್ ಅಂತ. ಅವ್ರಿಗಿಂತ ಯಾರನ್ನ ಒಳ್ಳೆ ಹೈಯೆಸ್ಟ್ ಮಾರ್ಕ್ಸ್ ಬಂದರೆ, ಇವಾಗ ಅವ್ರು ಕಾಲೇಜ್ಗೆ ಹೋದಾಗ ಎಕ್ಸಾಂಪಲ್ ಇವಾಗ ಡ್ರೆಸ್ ಏನಾದರೂ ನೀಡ್ಸ್ ಇರುತ್ತೆ, ಸೊ ಅವ್ರಿಗೆ ಡ್ರೆಸ್ ಶಾಪಿಂಗ್ ನಾನು ಮಾಡಿಸ್ತೀನಿ. ಅಂದರೆ ಡ್ರೆಸ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದು. ಸೊ ಅವ್ರಿಗೇನು ನೀಡ್ ಇರುತ್ತೋ ಕಾಲೇಜ್ಗೆ, ಅದು ನನ್ನ ಕಡೆ ಆದಷ್ಟು ನಾನು ಮಾಡ್ತೀನಿ, ಅದೇನೇ ಆದರೂ ಅಷ್ಟೇ. ಓಕೆನಾ? ಮತ್ತು ಇನ್ನೊಂದೇನೆಂದರೆ ಕಾಪಿ ಹೊಡೆದು ಸಿಕ್ಕಾಕೊಳಕ್ಕೆ ಹೋಗಬೇಡಿ ಆಯಿತಾ. ಆದಷ್ಟು ಓನಾಗಿ ಬರೆದು ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಓಕೆನಾ? ಓಕೆ, ಆಲ್ ದ ಬೆಸ್ಟ್, ಬಾಯ್. ಸೊ ಗೈಸ್, ನೋಡಿದ್ರಲ್ಲ ನಾನು ದುಡ್ಡನ್ನ ಏನು ಮಾಡಿದೆ ಅಂತ. ಸೊ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾನು ಏನೋ ಒಂದು ಅಂದರೆ ಹಿಂಗೆ ಒಂದು ಮೋಟಿವೇಟ್ ಮಾಡಬೇಕನ್ನೋ ಕಾನ್ಸೆಪ್ಟ್ಗೋಸ್ಕರ ನಾನು ಆ ಥರ ಸ್ಟ್ರೀಟಲ್ಲಿ ಹೋಗಿ ದುಡ್ದು, ಅದಾದಮೇಲೆ ಇನ್ನೂ ಸ್ವಲ್ಪ ನಾವು ಅಮೌಂಟೆಲ್ಲ ಹಾಕಿ ಈ ಥರ ತಂದು ಹಿಂಗೆ ಮಾಡಿದ್ದು. ಸೊ ಸ್ಪೆಷಲಿ SLC ಎಕ್ಸಾಮ್ ಬರ್ತಾ ಇರೋ ಕಾರಣ ಮಕ್ಕಳು ಸ್ವಲ್ಪ ಅಂದರೆ ಸ್ವಲ್ಪ ಟೆನ್ಷನ್, ನರ್ವಸಲ್ಲಿ ಇರ್ತಾರೆ. ಅವ್ರಿಗೊಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೊಂದು ಸ್ವಲ್ಪ ಖುಷಿ ಪಡಿಸ್ಬೇಕನ್ನೋ ಉದ್ದೇಶ ಈ ಕಾನ್ಸೆಪ್ಟ್ ಆಗಿತ್ತು. ಅಯ್ಯಪ್ಪ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟು ಇನ್ನೂ ಒಂದು ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.